ಹಲೋ ಫ್ಯೂಚರ್ SSLC ಚಾಂಪಿಯನ್ಸ್. ಸೊ ಎಲ್ಲರೂ ಮಸ್ತ್ ಇದ್ದೀರಾ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ಒಂದು ವಿಡಿಯೋಲಿ ಬೇಸಿಕ್ಸು ಕೆಮಿಸ್ಟ್ರಿ, ಲೈಕ್ ಇಷ್ಟು ದಿನ ನೀವೇನು ಓದಿರ್ತೀರ ಲೈಕ್ ನೈನ್ತ್ವರೆಗೂ, ಅದೆಲ್ಲ ಲೈಕ್ ಸಿಂಪಲ್ ಒಂದು ನೈನ್ತಲ್ಲೂ ನೀವು ಏನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡಿಂದ ಕಾಂಪೌಂಡ್ ಫಾರ್ಮೇಷನ್ ಹೆಂಗೆ ಅಂತ ನೋಡಿರ್ತೀರ. ಸೊ ಅದಾದಮೇಲೆ ಕೆಲವೊಂದು ಕ್ಯಾಲ್ಕುಲೇಷನ್ ಅಂತ ಮಾಡ್ತೀರಾ. ಬಟ್ ರಿಯಾಕ್ಷನ್ಸು, ದೊಡ್ಡ ದೊಡ್ಡ ರಿಯಾಕ್ಷನ್ಸು ಏಯ್ತಲ್ಲಿ ಒಂದು ಸ್ವಲ್ಪ ಒಂದೆರಡು ನೋಡಿದರೆ ಇನ್ನೆಲ್ಲೂ ಓದಿರಲ್ಲ. ಬಟ್ 10th ಇಟ್ಸ್ ನಾಟ್ ಜಸ್ಟ್ 1 or 2, ಸಾಕಷ್ಟು ರಿಯಾಕ್ಷನ್ಸ್ ಇದೆ. ರಿಯಾಕ್ಷನ್ಸ್ ನೆನ್ಪಿಡ್ಕೋಬೇಕು. ರಿಯಾಕ್ಟೆಂಟ್ಸು, ಪ್ರಾಡಕ್ಟ್ಸ್ ಏನಿದೆ, ಸೊ ಅದೊಂದು ನೆನ್ಪಿಟ್ಕೊಂಡ್ರೆ ಸಾಕು. ಬ್ಯಾಲೆನ್ಸ್ ಎಲ್ಲ ಮಾಡೋದು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಬಿಕಾಸ್ ಎಲ್ಲ ನಂಬರ್ಸ್ನು ನಾನು ಬ್ಯಾಡ್ ಮಾಡ್ತೀನಿ ಅಂದರೆ ಆಗಲ್ಲ. ಯಾಕಂದರೆ ಒಂದು 5 ರಿಯಾಕ್ಷನ್ಸ್ 10 ರಿಯಾಕ್ಷನ್ಸ್ ಇದ್ದಿದ್ರೆ ಹೌದಪ್ಪ, ಈಗ H2 + O2 H2O ಅದರಲ್ಲಿ ಏನು ಬರುತ್ತೆ, ಸೊ ನಂಬರ್ಸ್ ಏನು ಬರುತ್ತೆ, ಬರೀ H2 + O2 H2O ಅಲ್ಲ, H2 + O2 2H2O. ಸೊ 2H2O ಬೇಕಂದರೆ ಹೈಡ್ರೋಜನ್ನು ಬ್ಯಾಲೆನ್ಸ್ ಆಗಬೇಕು. ಸೊ ಫೈನಲ್ ರಿಯಾಕ್ಷನ್ ಏನು ಬರುತ್ತೆ, 2H2 + O2 gives 2H2O. ಒಂದು ರಿಯಾಕ್ಷನ್ ಓಕೆ ನೆನ್ಪಿಡ್ಕೋಬೋದು. ಬಟ್ ಒಂದು ರಿಯಾಕ್ಷನ್ ಅಲ್ಲ, ಅದೇ ಹೇಳಿದ್ನಲ್ಲ, ಸಾಕಷ್ಟು ರಿಯಾಕ್ಷನ್ಸ್ ಇದೆ. ಸೊ ಅದಷ್ಟೂ ನೀವು ನಂಬರ್ಸ್ ಎಲ್ಲ ನೆನ್ಪಿಡ್ಕೊಂಡು ಬ್ಯಾಟ್ ಮಾಡ್ತೀರಾ ಅಂದರೆ ಚಾನ್ಸೇ ಇಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಸೊ ಹೌ ಟು ಮೇಕ್ ಇಟ್ ಈಸಿ. ಯಾಕಂದರೆ ಇನ್ನು ಈಗಿಂದ ಸ್ಟಾರ್ಟ್ ಮಾಡಿದ್ರೆ ಯು ಆಲ್ಮೋಸ್ಟ್ ಹ್ಯಾವ್ ಲೈಕ್ ಒಂದು 10-11 ತಿಂಗಳಿದೆ. ಸೊ ಆರಾಮಾಗಿ ಪ್ರಾಕ್ಟೀಸ್ ಮಾಡಿರಿ. ಸೊ ಮುಂದೆ ಸೈನ್ಸ್ ಮಾಡೋರ್ಗಂತೂ ದಿಸ್ ಇಸ್ ಕೈಂಡ್ ಆಫ್ ಫೌಂಡೇಶನ್. 9th ಏನು ಓದಿದ್ದೀರಾ 11th ಅದೇ ಬರುತ್ತೆ. 11th ಅಥವಾ ಫಸ್ಟ್ PUC ಅದೇ ಬರುತ್ತೆ. 10th ಏನು ಓದ್ತಿದ್ದೀರಾ, ಸೊ ನಿಮಗೆ ಸೆಕೆಂಡ್ PUC ಅಥವಾ 12th ಅದೇ ಇರುತ್ತೆ. ಓಕೆ, ಪೀರಿಯಾಡಿಕ್ ಟೇಬಲ್. ಸೊ ಪೀರಿಯಾಡಿಕ್ ಟೇಬಲ್ ನೋಡಿರ್ತೀರ. ಅನ್ಫಾರ್ಚುನೇಟ್ಲಿ 10th ಸಿಲೆಬಸ್ಸು ಐ ಗೆಸ್ 2 years ಬ್ಯಾಕ್ ಪೀರಿಯಾಡಿಕ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಇತ್ತು. ಆ ಚಾಪ್ಟರ್ ತೆಗೆದ್ರು. ಫಸ್ಟ್ ಅದರಲ್ಲೇ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರು, ಆಮೇಲೆ ಇಡೀ ಚಾಪ್ಟರೇ ತೆಗೆದುಬಿಟ್ರು. ನಿಮಗಿದು ಗೊತ್ತಿತ್ತು ಅಂದರೆ ಅಟ್ಲೀಸ್ಟ್ ಕಾಂಪೌಂಡ್ ಫಾರ್ಮೇಷನ್ಗೆ ಅಥವಾ ಎಲ್ಲಿ ಏನು ಬರುತ್ತೆ, ಸೊ ಹೆಂಗೆ ಏನಿರುತ್ತೆ ಅಂತ ಒಂದು ಐಡಿಯಾ ಇರೋದು. ತೆಗೆದಿದ್ದಾರೆ, ಫೈನ್. ಸೊ ಇಲ್ಲಿ ಅಟ್ಲೀಸ್ಟ್ ಮಿನಿಮಮ್, ಸೊ ಮಿನಿಮಮ್ ಏನಿದೆ 20ವರೆಗೂ, 20ವರೆಗೂ ಕಾಂಪೌಂಡ್ಸ್ನ ನೆನ್ಪಿಟ್ಕೊಳ್ರಿ. 20ವರೆಗೂ ಕಾಂಪೌಂಡ್ಸ್ ಗೊತ್ತಿರಬೇಕು. 9th ಪ್ರಾಕ್ಟೀಸ್ ಮಾಡಿರ್ತೀರ, ಇಲ್ಲ ಅಂತಲ್ಲ. 9th ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್ ಅಂತ ಒಂದು ಟೇಬಲ್ ಇದೆ. ಆ ಟೇಬಲ್ ಪ್ರಕಾರ ಓದಿರ್ತೀರ. ಅದ್ರದ್ದು ವ್ಯಾಲೆನ್ಸ್ ಏನಿದೆ ಅದೆಲ್ಲ ನೋಡಿರ್ತೀರ. ಬಟ್ 20ವರೆಗೂ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮುಂದೆ 30ವರೆಗೂ ನೀವು ಮಾಡ್ತೀರ ಅಂದರೆ ಇನ್ನೂ ಒಳ್ಳೆಯದು. ಅದ್ರ ಮುಂದೆ ಅಷ್ಟೊಂದು ಏನು ಬೇಡ, ಸದ್ಯಕ್ಕಂತೂ ಏನು ಬೇಕಾಗಿಲ್ಲ. ಸೊ 20 ಯಾವ ಎಲಿಮೆಂಟು ಎಲ್ಲಿ ಬರುತ್ತೆ ಅಂತ ಒಂದು ಹಾಗೆ ನಿಮ್ಮ ತಲೆಯಲ್ಲಿತ್ತು ಅಂದರೆ ಕಾಂಪೌಂಡ್ ಫಾರ್ಮೇಷನ್ ಆಯಿತು, ಈ ಕಾಂಪೌಂಡ್ಸ್ ಬರೀಬೇಕಾದ್ರೆ ಈಸಿ ಆಗತ್ತೆ. ಓಕೆ, ಸೊ ದಟ್ಸ್ ದ ರೀಸನ್ ಪೀರಿಯಾಡಿಕ್ ಟೇಬಲ್ ಕೊಟ್ಟಿರೋದು. ಈಗ ಫಾರ್ ಎಕ್ಸಾಂಪಲ್ 9th ಓದಿರ್ತೀರ, ಬಟ್ ಇನ್ನೊಂದ್ಸಲ ರೀಕ್ಯಾಪ್ ಮಾಡ್ತಿದ್ದೇನೆ. ಈಗ ಆಕ್ಸಿಜನ್ನು. ಸೊ ಆಕ್ಸಿಜನ್ದು ಅಟಮಿಕ್ ನಂಬರ್, ಆಕ್ಸಿಜನ್ದು ಎಷ್ಟು, 8. ಸೊ ಆಕ್ಸಿಜನ್ದು 8. ಸೊ ಅಂದರೆ ಎಷ್ಟು ಬೇಕು, ಇನ್ನು ಎರಡು ಎಲೆಕ್ಟ್ರಾನ್ಸ್ ಬೇಕು. ಸೊ ದಟ್ ನಿಯಾನ್ ಸ್ಟೇಟ್ ಒಪ್ಟೇನ್ ಆಗೋದಕ್ಕೆ, ಅಂದರೆ ಕಂಪ್ಲೀಟ್ ಔಟರ್ ಮೋಸ್ಟ್ ಆರ್ಬಿಟಲ್ ಏನಿರುತ್ತೆ ಫಿಲ್ ಆಗೋದಕ್ಕೆ ಇನ್ನು 2 ಎಲೆಕ್ಟ್ರಾನ್ಸ್ ಬೇಕು. ಸೊ 8 ಎಲೆಕ್ಟ್ರಾನ್ಸ್ ಹೆಂಗೆ ಸ್ಪ್ಲಿಟ್ ಆಗಿರುತ್ತೆ, ಸೊ 8 ಎಲೆಕ್ಟ್ರಾನ್ಸು 2 6, ಅಂದರೆ ಇನ್ನರ್ ಮೋಸ್ಟ್ ಶೆಲ್ಲು. ಸೊ ಅಲ್ಲಿ 2 ಇರುತ್ತೆ, P-ಅಲ್ಲಿ 6 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಶೆಲ್ಲಲ್ಲಿ 2, P-ಅಲ್ಲಿ 6. ಸೊ P ಇನ್ನೂ ಫುಲ್ ಆಗಬೇಕು ಅಂದರೆ ಇನ್ನು 2 ಬೇಕು. ಸೊ ಅಂದರೆ 8 ಇರೋದು 10 ಆಗಬೇಕು ಅಂದರೆ ನನಗೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು, 2 ಎಲೆಕ್ಟ್ರಾನ್ಸ್ ಬೇಕು. ಸೊ ಏನು ಮಾಡುತ್ತೆ, ಆಕ್ಸಿಜನ್ನು 2 ಎಲೆಕ್ಟ್ರಾನ್ಸ್ನ ತೊಗೊಳತ್ತೆ. ಆಕ್ಸಿಜನ್ನು 2 ಎಲೆಕ್ಟ್ರಾನ್ಸ್ನ ತೊಗೊಂತು. 8 ಇರೋದು ನನಗೆ ಎಷ್ಟಾಗಬೇಕು, 10 ಆಗಬೇಕು. ಸೊ 10 ಆಗಬೇಕು ಅಂದರೆ ಆ್ಯಡ್ ಆಗ್ಬೇಕು ತಾನೆ. ಸೊ ಇಟ್ಸ್ ನಾಟ್ ಸಪ್ರಾಕ್ಟ್, ಹೋಗ್ತಿಲ್ಲ, ತೊಗೊತಿದೆ. ಸೊ ತೊಗೋಬೇಕು ಅಂದರೆ ಎಲೆಕ್ಟ್ರಾನ್ಸ್ ಆ್ಯಡ್ ಆಗ್ತಿದೆ. ಸೊ ಎಲೆಕ್ಟ್ರಾನ್ಸ್ ಆ್ಯಡ್ ಆಯಿತು ಅಂದರೆ ನೆಗೆಟಿವ್, ಯಾಕಂದರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ 2 ಎಲೆಕ್ಟ್ರಾನ್ಸ್ ತೊಗೊಂತು ಅಂದರೆ 2 - 2 ಎಲೆಕ್ಟ್ರಾನ್ಸ್ ತೊಗೊಂತು. ಓಕೆ, ಇದೇ ರೀತಿ ಕಾರ್ಬನ್ ಇದೆ. ಸೊ ಕಾರ್ಬನ್ ಆ್ಯಂಡ್ ಕಾಂಪೌಂಡ್ಸಲ್ಲಿ ಕಾರ್ಬನ್ ಓದ್ತೀರಾ,
4 ಎಲೆಕ್ಟ್ರಾನ್ಸ್ನ ತಗೊಂಡು 10 ಆಗುತ್ತೋ, ಅಥವಾ 4 ಎಲೆಕ್ಟ್ರಾನ್ಸ್ನ ಬಿಡ್ತು ಅಂದರೆ ಹೀಲಿಯಮ್ ಆಗುತ್ತೆ. 6 ಇದೆ, ಸೊ 6ಅಲ್ಲಿ 4 ಹೋಯ್ತು ಅಂದರೆ 2 ಆಗುತ್ತೆ, 6ಅಲ್ಲಿ 4 ತೊಗೊಂತು ಅಂದರೆ 10 ಆಗುತ್ತೆ. ಬಟ್ ಎರಡೂ ಆಗಲ್ಲ. ಯಾಕೆ ಏನು ಅಂತ ಕಾರ್ಬನ್ಸ್ ಕಾಂಪೌಂಡ್ಸಲ್ಲಿ ಡೀಟೇಲ್ ಆಗಿ ಲೈಕ್ ಒಂದು ಕಾನ್ಸೆಪ್ಟೇ ಇದೆ. ಆ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳೋದು ಅಂದರೆ 2 ಮಾರ್ಕ್ಸ್ ಕ್ವಶನು. ಸೊ ಅದನ್ನು ಡೀಟೇಲಾಗಿ ನೋಡೋಣ, ಅಥವಾ 2 ಅಥವಾ 4 ಮಾರ್ಕ್ಸೇ ಬರ್ಬೋದು. ಡೀಟೇಲಾಗಿ ನೋಡೋಣ, ಈಗ ಬೇಡ. ನೆಕ್ಸ್ಟು ನೈಟ್ರೋಜನ್. ಸೊ ನೈಟ್ರೋಜನ್ ಎಷ್ಟಿದೆ? 7 ಇದೆ. ಸೊ 7 ಇರೋದು 10 ಆಗಬೇಕು ಅಂದರೆ ಎಷ್ಟು ಬೇಕು? 3 ಎಲೆಕ್ಟ್ರಾನ್. ಸೊ 3 ಎಲೆಕ್ಟ್ರಾನ್ ಏನು ಮಾಡಬೇಕು? 3 ಎಲೆಕ್ಟ್ರಾನ ತೊಗೊಳತ್ತೆ. ಸೊ ನೈಟ್ರೋಜನ್ ಹತ್ರ 7 ಎಲೆಕ್ಟ್ರಾನ್ ಇದೆ. ಸೊ ಈ 7 ಎಲೆಕ್ಟ್ರಾನು ಹೆಂಗೆ ಸ್ಪ್ಲಿಟ್ ಆಗಿರುತ್ತೆ? 2, 5. ಸೊ 2 ಯಾವುದು? ಎಸ್ ಶೆಲ್ಲಲ್ಲಿ 2 ಇರುತ್ತೆ. ಎಸ್ ಆರ್ಬಿಟಲ್. ಸೊ ಎಸ್ ಆರ್ಬಿಟಲಲ್ಲಿ 2 ಇರುತ್ತೆ. ಪಿ ಆರ್ಬಿಟಲಲ್ಲಿ 5 ಎಲೆಕ್ಟ್ರಾನ್ ಇರುತ್ತೆ. ಸೊ ಇನ್ನೂ ಎಷ್ಟು ಬೇಕು? ಇನ್ನೂ 3 ಬೇಕು. ಸೊ 3 ತೊಗೊತಿದೆ. ಶೆಲ್ಸ್ ಅಂದಾಗ KLMN ನೋಡಿರ್ತೀರ, KLMN ಶೆಲ್ಸು. ಆರ್ಬಿಟಲ್ಸು SPDF. ಅಲ್ಲ ಬೇಡ, ಬಟ್ ಹೇಳ್ತಿರೋದು. ಸೊ ನೈಟ್ರೋಜನ್ ಎಷ್ಟು ತೊಗೋಬೇಕು? 7 ಇರೋದು 10 ಆಗಬೇಕು ಅಂದರೆ 3 ತೊಗೋಬೇಕು. ಏನು ಬಂತಿದ್ದು? ಬೇಡ. ಸೊ 7 ಇರೋದು 10 ಆಗಬೇಕು ಅಂದರೆ ಎಷ್ಟು ಬೇಕು? 3 ಬೇಕು. ಸೊ ಎಲೆಕ್ಟ್ರಾನ್ಸ್ ತೊಗೊತಿದೆ. ಸೊ ತೊಗೊತಿದೆ ಅಂದರೆ ಮೈನಸ್. ಓಕೆ. ಸೊ ಈಗ ನಾನ್ ಮೆಟಲ್ಸ್ ಆಯಿತು. ಮಧ್ಯದಲ್ಲಿ ಏನಿದೆ ತಲೆ ಕೆಡಿಸ್ಕೋಬೇಡ್ರಿ, ಯಾಕಂದರೆ ಮಧ್ಯದಲ್ಲಿರೋದು ಹೆಂಗಂದರೆ ಹಂಗೆ ಆಟ ಆಡ್ತಿರತ್ತೆ. ಈಗ ನೀವು ಸಿಂಪಲ್ ಐರನ್ನು. ಸೊ ಐರನ್ ಅಂತೂ ಸಾಕಷ್ಟು ಕಾಂಪೌಂಡ್ಸ್ ಬರುತ್ತೆ. ಐರನ್ನು ಓಕೆ, ಮತ್ತು ಬ್ಲೂ ಕಲರ್ ಆಯಿತಾ? ಫೈನ್. ಸೊ ಐರನ್ ಏನಿದೆ, ಐರನ್ನು ಒಂದಿರಲ್ಲ, 2-3 ಇರುತ್ತೆ. ಐರನ್ Fe1 ಇರುತ್ತೆ, Fe2 ಇರುತ್ತೆ, Fe3 ಅಂದರೆ ಸಾಕಷ್ಟು ಬೇರೆ ಬೇರೆ ಆಕ್ಸಿಡೇಷನ್ ಸ್ಟೇಟ್ಸ್ ಇರುತ್ತೆ. ಹೆಂಗೆ ಏನು ಅಂತ ಕಾಂಪೌಂಡ್ಸ್ ಹೇಳ್ಬೇಕಾದ್ರೆ ಹೇಳ್ತೀನಿ. ಸೊ ಸಿಮಿಲರ್ಲಿ ಈಗ ಕಾಪರೂ ಅಷ್ಟೇ, ಕಾಪರ್ 1, 2. ಅದಕ್ಕೆ ತಲೆ ಕೆಡಿಸ್ಕೋಬೇಡ್ರಿ. ಇದು ಮಧ್ಯದಲ್ಲಿ ಬ್ಲೂ ಕಲರ್ ಏನಿದೆ, ಇಲ್ಲಿಂದ ಏನಾದರೂ ಬಂತು ಕಾಂಪೌಂಡ್ಸ್ ಅಂದರೆ ಅದರದ್ದೊಂದು ನೀವು ನೆನಪಿಟ್ಕೋಬೇಕಾಗುತ್ತೆ. ಯಾಕಂದರೆ ಆ ಪರ್ಟಿಕ್ಯುಲರ್ ಕಾಂಪೌಂಡಲ್ಲಿ ಹೆಂಗೆ ಫಾರ್ಮೇಷನ್ ಆಗ್ತಿರುತ್ತೆ ಅಂತ ಈಗ 10th ಲೆವೆಲಲ್ಲೂ ಇಲ್ಲ. ಸೊ ಮುಂದೆ ಹೋಗ್ತಾ ಕಲಿತೀರ. ಸೊ ಅದಕ್ಕೆ ಈಗ ಸದ್ಯಕ್ಕೆ ಬೇಡ. ಬ್ಲೂ ಅಲ್ಲಿ ಏನೇ ಕಾಂಪೌಂಡ್ಸ್ ಬಂದರೆ ಅದ್ರದ್ದು ಕೇರ್ಫುಲ್ ಆಗಿರಬೇಕು. ಎಕ್ಸಾಮಲ್ಲಾದರೆ ಕೊಟ್ಟಿರ್ತಾರೆ ಬ್ರ್ಯಾಕೆಟಲ್ಲಿ. ಸೊ ಬ್ರ್ಯಾಕೆಟಲ್ಲಿ ಮೆನ್ಷನ್ ಮಾಡ್ತಾರೆ. ಈಗ ಐರನ್ ಆಕ್ಸಿಡೇಷನ್ ಸ್ಟೇಟ್ 2 ಇತ್ತು ಅಂದರೆ ಬ್ರ್ಯಾಕೆಟಲ್ಲಿ ರೋಮನ್ ನ್ಯೂಮರಲಲ್ಲಿ ಮೆನ್ಷನ್ ಮಾಡಿರ್ತಾರೆ 2. ಅಥವಾ 1 ಇತ್ತು ಅಂದರೆ, 3 ಇತ್ತು ಅಂದರೆ ಬ್ರ್ಯಾಕೆಟಲ್ಲಿ ಕೊಡ್ತಾರೆ. ಓಕೆ, ಏನು ಅದರ ಆಕ್ಸಿಡೇಷನ್ ಸ್ಟೇಟು. ಸೊ ಬೇಸ್ಡ್ ಆನ್ ದಟ್, ಓಕೆ 3 ಎಲೆಕ್ಟ್ರಾನ್ ಇದೆ, 2 ಎಲೆಕ್ಟ್ರಾನ್, 1 ಎಲೆಕ್ಟ್ರಾನ್. ಸೊ ಆ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ ಹೋಗ್ತಾ. ಸೊ ಬ್ಲೂದೇನಿದೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ. ಪಿಂಕ್ ಮೆಟಲ್ಸ್. ಸೊ ಮೆಟಲ್ಸ್ ಏನು ಮಾಡುತ್ತೆ? ಎಲೆಕ್ಟ್ರಾನ್ಸ್ನ ಕೊಡುತ್ತೆ. ಸೊ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಇದೇ ಒಂದು ಚಾಪ್ಟರ್ ಇದೆ. ಸೊ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಬಾಂಡ್ ಫಾರ್ಮೇಷನ್ನು ನೋಡೋಣ. ಬಟ್ ಈ ಕ್ಲಾಸಲ್ಲ, ಮುಂದೆ ಹೋಗ್ತಾ. ಸೊ ಈ ಪಿಂಕದೇನಿದೆ, ಪಿಂಕದು, ಸೊ ದೇ ಆರ್ ಮೆಟಲ್ಸ್. ಎಲೆಕ್ಟ್ರಾನ್ಸ್ನ ಏನು ಮಾಡುತ್ತೆ? ಕೊಡುತ್ತೆ. ನನಗೆ ಬೇಡಪ್ಪ, ನೀನೇ ಹಿಡ್ಕೊ. ಸೊ ಎಲೆಕ್ಟ್ರಾನ್ಸ್ನ ಕೊಡಬೇಕಾದ್ರೆ ಸೊ ಹೆಂಗೆ ಕೊಡುತ್ತೆ? ಈಗ ಬೆರಿಲಿಯಮ್, ಸೋಡಿಯಂ, ಸಾಕಷ್ಟು ಕಾಂಪೌಂಡ್ಸ್ ಓದ್ತೀರ. ಸೋಡಿಯಂ ಫಸ್ಟ್ ಗ್ರೂಪು. ಸೊ ಇಲ್ಲಿ 18 ಗ್ರೂಪ್ ಇದೆ. 1, 2, 3, 4, 5, 6 ಹಿಂಗೆ 18 ಗ್ರೂಪು. ಸೊ ಇಲ್ಲಿ 2 ಏನು ಬಂದಿದೆ ಅದಕ್ಕೆ ಕೆಳಗಿದೆ. ಸೊ ಲ್ಯಾಂಥನೈಡು ಆಕ್ಟಿನೈಡ್ ಸೀರೀಸ್ ಅಂತ. ಸೊ ಮಿಕ್ಕಿದೆಲ್ಲ ಟೋಟಲ್ 18 ಗ್ರೂಪ್ ಇದೆ. 7 ಪೀರಿಯಡು, 1, 2, 3, 4, 5, 6. ಸೊ ಮೊದಲನೇ ಪೀರಿಯಡು 2, 3, ಸೊ ಹೀಗೆ 7 ಪೀರಿಯಡ್ಸ್ ಇದೆ. ಸೊ 7 ಪೀರಿಯಡ್ಸ್, 18 ಗ್ರೂಪ್ಸ್. ಸೊ ಈಗ ಸೋಡಿಯಂ ಹೇಳ್ತೀನಲ್ಲ. ಸೊ ಸೋಡಿಯಮ್ಮು 11 ಎಲೆಕ್ಟ್ರಾನ್ಸ್ ಇದೆ. ಸೊ ಸೋಡಿಯಂ 11 ಇದ್ದಾಗ ಸೊ 10 ಆಗಬೇಕು. 10 ನೋಡಿದ್ವಿ ಆಗಲೇ. ಸೊ 11 ಇರೋದು
18 ಆಗೋಕ್ಕಾಗಲ್ಲ. ಸೊ 10 ಆಗಬೇಕು, ಒಂದು ಎಲೆಕ್ಟ್ರಾನ್ ಈಸಿಯಾಗಿ ಕೊಡುತ್ತೆ. ಸೊ ನಿಯಾನ್ ಆಕ್ಸಿಡೇಷನ್ ಸ್ಟೇಟ್ ಆಗಬೇಕು ಅಂದರೆ ಏನು ಮಾಡಬೇಕು, ಒಂದು ಎಲೆಕ್ಟ್ರಾನ್ನ ಬಿಟ್ಕೊಡ್ಬೇಕು. ಸೊ ಸೋಡಿಯಮಲ್ಲಿ ಆರ್ಬಿಟಲ್ಸ್ ಮತ್ತೆ ಹೋಗೋದು ಬೇಡ, ಮತ್ತು ಕನ್ಫ್ಯೂಷನ್ ಆಗುತ್ತೆ. ಸೊ ಸೋಡಿಯಂ ಒಂದು ಎಲೆಕ್ಟ್ರಾನ್ ಏನು ಮಾಡ್ತಿದೆ, ಬಿಟ್ಕೊಡ್ತಿದೆ. ನನಗೆ ಬೇಡ ಅಪ್ಪ, ನನ್ನ ಲಾಸ್ಟ್ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಏನಿದೆ ನನಗೆ ಅದು ಬೇಡ, ಬಿಟ್ಕೊಡ್ತೀನಿ. ಎಷ್ಟು ಬಿಡ್ತಿದೆ, 1. ಸೊ Na1+ ಅಂತಾದರೂ ಬರಿಬೋದು, ಅದು ಸಿಂಪಲ್ ಆಗಿ ಪ್ಲಸ್ ಅಂತಾದರೂ ಬರಿಬೋದು. ಯಾಕಂದರೆ 1 ಬಿಟ್ಕೊಡ್ತಿದೆ. 1+, +, ಇಟ್ಸ್ ಆಲ್ಮೋಸ್ಟ್ ಸೇಮ್. ಮೆಗ್ನೀಷಿಯಮ್. ಸೊ ಮೆಗ್ನೀಷಿಯಮ್ ಎಷ್ಟಿದೆ, 12 ಇದೆ. ಸೊ ಮೆಗ್ನೀಷಿಯಮ್ ಅಗೇನ್ ಇದು 12 ಇರೋದು 10 ಆಗಬೇಕು, 2 ಎಲೆಕ್ಟ್ರಾನ್ಸ್ ಬಿಟ್ಕೊಡ್ತಿದೆ. ಸೊ ಎಷ್ಟು ಬಿಟ್ಕೊಡ್ತಿದೆ, 2. ಔಟರ್ ಮೋಸ್ಟ್ ಏನಿದೆ 2 ಎಲೆಕ್ಟ್ರಾನ್ಸ್ನ ಬಿಡ್ತಾ ಇದೆ, ನನಗಲ್ಲ ನಿನಗೆ. ಓಕೆ, ಅರ್ಥ ಆಯ್ತಲ್ಲ. ಮೆಟಲ್ಸ್ ಬಿಡುತ್ತೆ, ನಾನ್ ಮೆಟಲ್ಸ್ ತೊಗೊಳತ್ತೆ. ಪೀರಿಯಾಡಿಕ್ ಟೇಬಲ್ ತಲೆಯಿತ್ತು ಅಂದರೆ ಅಗೇನ್ ಇನ್ನೂ ಈಸಿ ಆಗುತ್ತೆ. ಜಸ್ಟ್ ಸಿಂಪಲ್ಲಾಗಿ ತೋರ್ಸೋದಕ್ಕೆ, ಇದೇನು ಅಷ್ಟು ಈಗ ಡೀಟೇಲಾಗಿ ಹೋಗಲ್ಲ. ರಿಯಾಕ್ಷನ್ಸ್ ಇದೆ. ಸೊ ನನ್ನ ಹತ್ರ ಫ್ಲ್ಯಾಶ್ ಕಾರ್ಡ್ಸ್ ಇದೆ, ಫ್ಲ್ಯಾಶ್ ಕಾರ್ಡ್ಸ್ ಮಾಡಿದ್ದೀನಿ. ಸೊ ಈ ಫ್ಲ್ಯಾಶ್ ಕಾರ್ಡ್ಸ್ ಎಲ್ಲ ನಿಮಗೆ ಕಳಿಸಿರ್ತೀನಿ. ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗಿರಿ. ನಿಮ್ಮ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಸೊ ಇಲ್ಲಿ ರಿಯಾಕ್ಷನ್ಸ್ ಇದೆ ನಿಮಗೆ. ಇದು ಫಸ್ಟ್ ಚಾಪ್ಟರ್ದು, ಇಷ್ಟೇ ರಿಯಾಕ್ಷನ್ಸ್ ಅಲ್ಲ, ಇದೇ ಫ್ಲ್ಯಾಶ್ ಕಾರ್ಡ್ ಥರ ಇನ್ನೊಂದಿದೆ. ಸೊ ರಿಯಾಕ್ಷನ್ಸ್ ಇರುತ್ತೆ, ರಿಯಾಕ್ಷನ್ಸ್ ಎಲ್ಲ ನೆನ್ಪಿಡ್ಕೋಬೇಕು. ಇದೆಲ್ಲ ಏನಿದೆ ಹೆಸರುಗಳು, ಟೆಕ್ಸ್ಟ್ ಬುಕ್ ಮಧ್ಯದಲ್ಲಿ ಏನಾದರೂ ಕೊಟ್ಟಿದ್ರೆ ಅದು ಹೆಸರಾಯಿತು, ಅದ್ರದ್ದು ಕೆಮಿಕಲ್ ನೇಮ್ ಏನು ಎಲ್ಲ ಕೊಟ್ಟಿದ್ದೀನಿ. ಇದು ಅಗೇನ್ ಇದು ಒಂದಲ್ಲ, ಇನ್ನೊಂದು ಕಾರ್ಡ್ ಇದೆ. ಸೊ ಏನಕ್ಕೆ, ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಈಸಿ ಆಗಲಿ ಅಂತ. ಸೊ ಅಷ್ಟು ಒಂದೇ ಕಡೆ ಇದೆ, ಗ್ರೂಪಲ್ಲಿ ಶೇರ್ ಮಾಡ್ತಿರ್ತೇನೆ. ಸೊ ಜಾಯ್ನ್ ಆಗಿರಿ. ಇದೆಲ್ಲ ರಿಯಾಕ್ಷನ್ಸು ಅಗೇನ್ ನಾನು ಕಂಪ್ಲೀಟಾಗಿ ಈಗ ಹೋಗಲ್ಲ. ಈಗೇನು ಬೇಕು, ಕಾಂಪೌಂಡ್ ಫಾರ್ಮೇಷನ್ ಹೆಂಗೆ ಆಗುತ್ತೆ ಅಂತ ಬೇಕು. ಸೊ ಪೀರಿಯಾಡಿಕ್ ಟೇಬಲ್ಲು ಮುಂದೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ತೊಗೊತೀನಿ. ಈಗ ಕ್ವಿಕ್ ಲೈಮ್ ಕಾಂಪೌಂಡು, ಈಗ ನಿಮಗೆ ಟೈಮ್ ಇರೋದ್ರಿಂದ ದಿನಕ್ಕೆ 1 ಅಥವಾ 2 ಕಾಂಪೌಂಡು ನೆನ್ಪಿಡ್ಕೊಳ್ರಿ ಅಂದರೆ ಕ್ವಿಕ್ ಲೈಮ್ ಅಂದರೆ CaO, ಕ್ವಿಕ್ ಲೈಮ್ ಅಂದರೆ CaO. ಓಕೆ, CaO ಬರುತ್ತೋ, CaO2 ಬರುತ್ತೋ, Ca2O, ಅದು ಬೇಡ. ಕ್ವಿಕ್ ಲೈಮ್ ಇಸ್ CaO, ಅದನ್ನು ನೆನ್ಪಿಡ್ಕೊಳ್ರಿ. ಲೆಡ್ ಆಕ್ಸೈಡ್, ಲೆಡ್ ಅಂದರೆ Pb, ಲೆಡ್ ಆಕ್ಸೈಡ್ PbO ನೆನ್ಪಿಡ್ಕೊಳ್ಳಿ. ಸೊ ಕಾಪರ್ ಆಕ್ಸೈಡ್, ಇಲ್ಲಿ ನೋಡ್ರಿ, ಇಲ್ಲಿ ಹೇಳಿದ್ನಲ್ಲ. ಸೊ ರೋಮನ್ ನ್ಯೂಮರಲ್ 2 ಅಂದರೆ ಕಾಪರ್ದು ಆಕ್ಸಿಡೇಷನ್ ಸ್ಟೇಟ್ 2. ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ತಡ್ರಿ. ಈಗ ಒಂದೊಂದೇ ತೊಗೊಳ್ಳೋಣ. ಸೊ ಈಗ ಕ್ವಿಕ್ ಲೈಮ್ ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್. ಸೊ ಈಗ ಕ್ಯಾಲ್ಶಿಯಂ ಆಕ್ಸೈಡ್, ಕ್ಯಾಲ್ಶಿಯಂ ಸೊ ಕ್ಯಾಲ್ಶಿಯಮ್ದು, ಕ್ಯಾಲ್ಶಿಯಂ ಇಸ್ ಎ ಮೆಟಲ್. ಎಲ್ಲ ಬರುತ್ತೆ ಮೆಟಲ್, ಇಲ್ಲಿದೆ ನೋಡ್ರಿ 20 ಕ್ಯಾಲ್ಶಿಯಂ ಆಕ್ಸೈಡ್. ಸೊ ಇಲ್ಲಿದೆ 20. ಸೊ ಏನು ಮಾಡ್ತಿದೆ, 20 ಇರೋದು 18 ಆಗಬೇಕು ಅಂದರೆ 2 ಎಲೆಕ್ಟ್ರಾನ್ಸ್ನ ಬಿಟ್ಕೊಡ್ತಿದೆ. ನಾನು ಫುಲ್ ಡೀಟೇಲ್ ಆಗೋಲ್ಲ, ಯಾಕಂದ್ರೆ 9th ಓದಿರ್ತೀರ. ಸೊ ಕ್ಯಾಲ್ಶಿಯಂ ಆಕ್ಸಿಡೇಷನ್ ಸ್ಟೇಟ್ 2 ಬಿಟ್ಕೊಡ್ತಿದೆ ಅಂದರೆ +2, ಆಕ್ಸಿಜನ್ -2. ಸೊ 2 ಏನಾಯಿತು, 2 ಕ್ಯಾನ್ಸಲ್ ಆಗಿ 1 1. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ ಕ್ಯಾಲ್ಶಿಯಮ್ಗೆ 1 ಬರುತ್ತೆ, ಆಕ್ಸಿಜನ್ಗೂ 1 ಬರುತ್ತೆ. ಬರೆದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಬರೆಯೋದೇನು ಬೇಕಾಗಿಲ್ಲ. ಬಿಕಾಸ್ 1 ವಿ ಆರ್ ನಾಟ್ ರೈಟಿಂಗ್. ಸೊ 1ಗಿಂತ ಜಾಸ್ತಿ ಇದ್ದರೆ ಅಷ್ಟೇ ಬರಿತೀವಿ. ಓಕೆ, ಸಿಂಪಲ್. ನೆಕ್ಸ್ಟು ಲೆಡ್ ಆಕ್ಸೈಡ್. ಸೊ ಲೆಡ್ ಆಗಲೇ ಹೇಳ್ದಂಗೆ ಮಧ್ಯದಲ್ಲಿ ಬರುತ್ತೆ, ಈ ಬ್ಲೂ ಕಲರ್. ಸೊ ಲೆಡ್ 80, ಪ್ಲಾಟಿನಮ್ಮು, Pb. ಸಾರಿ, ಮಧ್ಯದಲ್ಲಿ ಬರಲ್ಲ, ಇಲ್ಲಿ 82. ಸೊ ಇದು ಮೆಟಲಾಯ್ಡ್ಸು, ಈ ಕಡೆ ಮೆಟಲು ನಾನ್ ಮೆಟಲ್ ಮಧ್ಯದಲ್ಲಿ. ಸೊ ಇದ್ರದ್ದು ಅತಿ ತಲೆ ಕೆಡಿಸ್ಕೊಬೇಡ್ರಿ, ಇದು ಹತ್ರ 2 ಇದೆ. ಸೊ 2 ಹಂಗೆ ನೆನ್ಪಿಡ್ಕೊಳ್ರಿ. ಸೊ ಲೆಡ್ 82 ಇದೆ ನೋಡ್ರಿ ಇಲ್ಲಿ. ಸೊ ಲೆಡ್ದು ಆಕ್ಸಿಡೇಷನ್ ಸ್ಟೇಟ್ 2 ಇರುತ್ತೆ. 82 ಅಲ್ಲೆಲ್ಲ ಹೆಂಗೆ ಹೋಗೋದು ಬೇಡ, ಲೆಡ್ದು ಈಗ ಸದ್ಯಕ್ಕೆ 2 ಇದೆ. ಸೊ Pb ಅಗೇನ್ +2, ಆಕ್ಸಿಜನ್ -2, 2 ಕ್ಯಾನ್ಸಲ್ ಆಗಿ. ಸೊ 2 ಕ್ಯಾನ್ಸಲ್ ಆಗಿ ಏನು ಬರುತ್ತೆ, 1 1. 2 ಕ್ಯಾನ್ಸಲ್ ಆಗಿ 1 1 ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ, Pbಗೂ 1, Oಗೂ 1. ಓಕೆ, ಸೇಮ್ ಕಾಪರ್ ಆಕ್ಸೈಡ್, ಸೇಮ್ ಕಾಪರ್ ಏನಿದೆ ಇಲ್ಲಿ
ಮೆನ್ಷನ್ ಮಾಡಿದ್ದಾರೆ, ವಿಚ್ ಮೀನ್ಸ್ ದಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕಾಪರ್ ಇಸ್ 2. ಸೊ ಏನಾಗುತ್ತೆ +2, ಇಟ್ಸ್ ಎ ಮೆಟಲ್, ಎಲೆಕ್ಟ್ರಾನ್ಸ್ನ ಕೊಡ್ತಿದೆ. ಆಕ್ಸಿಜನ್ -2, ಸೊ ಸೇಮ್ ಕ್ಯಾನ್ಸಲ್ ಆಗಿ CuO. ಜಿಂಕ್ ಆಕ್ಸೈಡ್, ಜಿಂಕ್ ಅಗೇನ್ ಇಟ್ಸ್ ಎ ಎಲ್ಲಿದೆ ಜಿಂಕ್, ಹಾಂ ಇಟ್ಸ್ ಎ ಟ್ರಾನ್ಸಿಷನ್, ಮಧ್ಯದಲ್ಲಿರೋದ್ರಿಂದ 1 +2 +1 +2 +3 ತಲೆಗಿಡಿಸ್ಕೋಬೇಡ್ರಿ. ಜಿಂಕ್, ಅದಕ್ಕೆ ಜಿಂಕ್ ಆಕ್ಸೈಡ್ ಇಲ್ಲಿ ಬಂದಾಗ ಹೇಳ್ತೇನೆ. ಸೊ ಜಿಂಕ್ ಆಕ್ಸೈಡ್, ಜಿಂಕ್ದು +2 ಇದೆ, ಆಕ್ಸಿಜನ್ನು -2 ಇದೆ. ಅಗೇನ್ ಕ್ಯಾನ್ಸಲ್ ಆಗಿ ಎಲ್ಲ ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ. ಸೊ ZnO. ವೆರಿ 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 ಇಂಪಾರ್ಟೆಂಟ್. ಫೆರ್ರಿಕ್ ಅಂತ ಎಲ್ಲೆಲ್ಲಿ ಕೇಳ್ತಿರೋ ಡೋಂಟ್ ವರಿ, ನಿಮಗೆ ನೀವು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆದರೆ ಲೈಕ್ ಏನೇನು ಮಿಸ್ಟೇಕ್ಸ್ ಮಾಡ್ಬೋದು, ಎಲ್ಲಿ ನೀವು ಜಾಸ್ತಿ ಸ್ಟ್ರೆಸ್ ಮಾಡಬೇಕು, ಇಂಪಾರ್ಟೆನ್ಸ್ ಏನಿದೆ ಹೇಳ್ತೇನೆ. ಫೆರಿಕ್ ಆಕ್ಸೈಡ್, ಐರನ್ನಿಂದ ಏನೇ ಕಾಂಪೌಂಡ್ಸ್ ಬಂದರೂ ದಯಮಾಡಿ ಅದನ್ನ ನೆನ್ಪಿಟ್ಕೊಳ್ರಿ. ಬ್ಯಾಡ್ ಮಾಡಿರ್ಬೇಕಿದೆ, ಇದು ನಾನು ಹೇಳ್ತೀನಿ ಬ್ಯಾಡ್ ಮಾಡಿ. ಬಿಕಾಸ್ ಐರನ್ದು ಒಂದೊಂದು ರಿಯಾಕ್ಷನಲ್ಲಿ ಒಂದೊಂದು ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಸೊ ಯಾವುದು ಯಾಕೆ ಏನು ಬೇಡ, ಅದೆಲ್ಲ ಹೇಳ್ತಾ ಹೋದ್ರೆ ಫುಲ್ಲು ಡೀಪಾಗಿ ಹೋಗ್ಬೇಕಾಗತ್ತೆ, ಬೇಡ. ಸೊ ಐರನ್ ಆಕ್ಸೈಡ್, ಈಗ ಐರನ್ನು ಕೆಲವೊಂದು ಸಲ ಐರನ್ ಆಕ್ಸೈಡು FeO ಇರುತ್ತೆ. ಇಲ್ಲೇ ನೋಡಿದ್ರಿ Fe2O3 ನೋಡಿದ್ರಿ, ಇನ್ನೊಂದು ಸಲ Fe3O4 Fe3O4 ಇದೆಲ್ಲ ಆಕ್ಸೈಡ್ಸೇ, ಐರನ್ ಆಕ್ಸೈಡ್ಸು. ಐರನ್ ಆಕ್ಸಿಡೇಷನ್ ಸ್ಟೇಟ್ ನೋಡ್ರಿ ಹೆಂಗೆ ಚೇಂಜ್ ಆಗ್ತದೆ, ಯಾಕಂದರೆ ಐರನ್ ಈಸ್ ಇನ್ ದ ಟ್ರಾನ್ಸಿಷನ್ ಮೆಟಲ್. ಸೊ ಟ್ರಾನ್ಸಿಷನ್ ಹಿಂಗೆ ಹೋಗ್ಬೇಕಾದ್ರೆ ಅದ್ರದ್ದು ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತದೆ ಚೇಂಜ್ ಆಗ್ತಿರುತ್ತೆ. ಸೊ ಅದಕ್ಕೆ ಇಟ್ ಕ್ಯಾನ್ ಬಿಹೇವ್ ಇನ್ ಎ ಡಿಫ್ರೆಂಟ್ ವೇ, ದ ಆಕ್ಸಿಡೇಷನ್ ಸ್ಟೇಟ್ ಇಸ್ ಚೇಂಜಿಂಗ್. ಸೊ ಐರನ್ ಆಕ್ಸಿಡೇಷನ್ ಸ್ಟೇಟ್ Fe2O3. ಸೊ Fe2O3 ಅಂದರೆ FeO, ಆಕ್ಸಿಜನ್ದು ಯಾವತ್ತಿದ್ರು -2 ಬಿಟ್ಟು ಬೇರೆ ಆಗಬೇಕು ಅಂತ ಆಗಲ್ಲ ಅಂತಲ್ಲ, ಆಗತ್ತೆ. ಬಟ್ ಈಗ ನಿಮಗಿರೋದು -2 ಇರುತ್ತೆ. ಐರನ್ದು ಮೆಟಲ್ ಆಗಿರೋದ್ರಿಂದ ಪಾಸಿಟಿವ್ ಇರುತ್ತೆ, +3. ಸೊ ಇದೇನಾಗುತ್ತೆ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ, ನಂಬರ್ ಅಷ್ಟೇ ಮಲ್ಟಿಪ್ಲೈ ಮಾಡ್ತೀರಾ. Feಗೆ ಏನು ಬರುತ್ತೆ 2 ಬರುತ್ತೆ, Oಗೆ ಏನು ಬರುತ್ತೆ 3 ಬರುತ್ತೆ. Feಗೆ 2 ಬರುತ್ತೆ, Oಗೆ 3 ಬರುತ್ತೆ. ಓಕೆ, ಐರನ್ದು ನೆನ್ಪಿಡ್ಕೊಳ್ರಿ. ಐರನ್ದು ಏನೇನು ಬರುತ್ತೆ ನೆನ್ಪಿಡ್ಕೊಳ್ರಿ. ಮ್ಯಾಂಗನೀಸ್ ಆಕ್ಸೈಡ್, ಅಗೇನ್ ಮ್ಯಾಂಗನೀಸ್ ಇಲ್ಲ ಐರನ್ ಪಕ್ಕನೇ ಇದೆ. ಸೊ ಇಟ್ಸ್ ಆಲ್ಸೋ ಟ್ರಾನ್ಸಿಷನ್ ಆಗಿರೋದ್ರಿಂದ ಮ್ಯಾಂಗನೀಸ್ ಅಗೇನ್ ಇಲ್ಲಿ ನೋಡ್ರಿ, ಇಲ್ಲಿ ಮೆನ್ಷನ್ ಮಾಡಿದರೆ ಸೊ ಮೆನ್ಷನ್ ಮಾಡಿದ್ರು ಅಂದರೆ ಯಾಕಂದರೆ ಇದೇ ನಮ್ಮದು ಅರ್ಧ ಅಲ್ಲ ಫುಲ್ ಕೆಲಸನೇ ಕಮ್ಮಿ ಮಾಡಿಬಿಡ್ತು. ಸೊ ಏನಾಯಿತು, ಮ್ಯಾಂಗನೀಸ್ದು 4 ಇದೆ. ಸೊ ಮ್ಯಾಂಗನೀಸ್ 4 ಇದ್ದಾಗ ಮ್ಯಾಂಗನೀಸ್ +4, ಆಕ್ಸಿಜನ್ ಇಟ್ಸ್ ಆಲ್ವೇಸ್ -2. ಸೊ ಕಾಮನ್ ಏನಿದೆ 2 ಇಂದ ಕ್ಯಾನ್ಸಲ್ ಮಾಡ್ಬೋದು, ಇದು +2 ಆಗುತ್ತೆ. ನಾನು ಜಸ್ಟ್ ನಂಬರ್ ಬರೀತೀನಿ, 2 ಇದೇನಾಯಿತು 1 ಆಯಿತು. 2 ಇಂದ ಡಿವೈಡ್ ಮಾಡ್ತೀನಿ, ಸೊ 2 1 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ Mnಗೆ ಎಷ್ಟು ಬರುತ್ತೆ 1 ಬರುತ್ತೆ, Oಗೆ ಎಷ್ಟು ಬರುತ್ತೆ 2, MnO2. ಯಾಕೆ ಹೇಳ್ತಿದ್ದೀನಿ ಅಂದರೆ ಮ್ಯಾಂಗನೀಸ್ ಓದ್ತೀರಾ, ಮ್ಯಾಂಗನೀಸ್ ಕ್ಲೋರೈಡ್ ಅಂತ ಬರುತ್ತೆ. ಮ್ಯಾಂಗನೀಸ್ ಕ್ಲೋರೈಡಲ್ಲಿ ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ 2 ದೋ ತಲೇನು ಬರುತ್ತೆ MnCl2. ಇಲ್ಲಿ ಮ್ಯಾಂಗನೀಸ್ ಆಕ್ಸಿಜನ್ ಅಂತದೇ ಆಗಬೇಕಾದ್ರೆ 4 ಇದೆ. ಪ್ರಾಕ್ಟೀಸ್ ಟೈಮ್ ಇದೆ, ಪ್ರಾಕ್ಟೀಸ್ ಮಾಡಿರಿ. ಫೈನ್. ಸಲ್ಫರ್ ಆಕ್ಸೈಡು, ಸಲ್ಫರ್ ಡೈಆಕ್ಸೈಡು, ನೈಟ್ರೋಜನ್ ಡೈಆಕ್ಸೈಡ್, ಇದೆಲ್ಲ ಏನಿದು ಸೇಮ್ ಕಾಂಪೌಂಡ್ಸೇ. ಆದರೆ ಇದು ಯಾಕೆ ತೊಗೊಂಡಿದ್ದೀನಿ ಸಪ್ರೇಟಾಗಿ ಅಂದರೆ ದಿಸ್ ಈಸ್ ನಾಟ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್. ಇಲ್ಲೆಲ್ಲ ಏನು ನೋಡಿದ್ರಿ ಹಿಂದೆಲ್ಲ ಓಕೆ. ಈಗ ಆರೆಂಜ್ ಕಲರಿಂದ ಏನು ಅಂಡರ್ಲೈನ್ ಮಾಡ್ತೀನಿ ಅದೆಲ್ಲ ಮೆಟಲ್ಸು, ಮೆಟಲಾಯ್ಡು, ಬಟ್ ಇಟ್ಸ್ ಎ ಮೆಟಲ್. ಕಾಪರ್ ಮೆಟಲ್, ಜಿಂಕ್ ಮೆಟಲ್, ಐರನ್ ಮೆಟಲ್, ಮ್ಯಾಂಗನೀಸ್ ಮೆಟಲ್.
ಇನ್ನು ಮಿಕ್ಕಿದ ಆಕ್ಸಿಜನ್ ಇಟ್ಸ್ ಅ ನಾನ್ ಮೆಟಲ್. ಆದರೆ ಇಲ್ಲಿ ಸಲ್ಫರ್ ನಾನ್ ಮೆಟಲ್, ನೈಟ್ರೋಜನ್ ನಾನ್ ಮೆಟಲ್. ನೋಡ್ರಿ ಇಲ್ಲಿ ಸಲ್ಫರ್ ಎಲ್ಲಿದೆ 16 ನಾನ್ ಮೆಟಲ್, ನೈಟ್ರೋಜನ್ ಹಿಂದೆನೇ ನೋಡಿದ್ವಿ ನಾನ್ ಮೆಟಲ್. ಸೊ ಸಲ್ಫರ್, ನೈಟ್ರೋಜನ್, ದೇ ಆರ್ ಆಲ್ ನಾನ್ ಮೆಟಲ್. ಆ್ಯಂಡ್ ಇಲ್ಲಿ ಬಾಂಡ್ ಫಾರ್ಮೇಷನ್ ಇಟ್ಸ್ ನಾಟ್ ದ ಸೇಮ್ ಆ್ಯಸ್ ಹಿಂದೆ ನೋಡೋದಲ್ಲ ಐರನ್ ಆಕ್ಸೈಡು, ಜಿಂಕ್ ಆಕ್ಸೈಡು, ಅದೇ ಥರ ಬಾಂಡ್ ಫಾರ್ಮೇಷನ್ ಇರಲ್ಲ. ಹೇಳ್ತಲ್ಲ ಮೆಟಲ್ಸ್ ನಾನ್ ಮೆಟಲ್ಸ್ ಎಲ್ಲ ಓದ್ತೀರಾ ಅಂತ. ಸೊ ಇದೆಲ್ಲ ಯಾವ ಬಾಂಡು? ದಿಸ್ ಆರ್ ಆಲ್ ಅಯೋನಿಕ್ ಬಾಂಡ್ಸ್. ಅಯೋನಿಕ್ ಬಾಂಡ್ಸ್ ಓದ್ತೀರಾ. ನೆಕ್ಸ್ಟ್ ನಾನ್ ಮೆಟಲ್ ಕೋವಲೆಂಟ್ ಬಾಂಡ್ಸ್ ಕಾರ್ಬನ್ಸ್ ಕಾಂಪೌಂಡ್ಸ್ ಅಲ್ಲಿ ಓದೋಣ. ಸೊ ಕಾರ್ಬನ್ಸ್ ಕಾಂಪೌಂಡ್ಸ್ ಅಲ್ಲಿ ಓದೋಣ ಹೆಂಗೆ ನಾನ್ ಮೆಟಲ್ ಸೇರಿದಾಗ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಶೇರ್ ಆಗುತ್ತೆ. ನಿನಗೂ ಬೇಡ ನನಗೂ ಬೇಡ, ಇಬ್ರಿಗೂ ಹಂಚ್ಕೊಳ್ಳೋಣ ಅಂದರೆ ಕಟ್ ಮಾಡಿ ಅಂತಲ್ಲ. ಓಕೆ, ನಿನ್ನ ಹತ್ರನೂ ಇರಬೇಕು, ನನ್ನ ಹತ್ರನೂ ಇದ್ದಂಗೆ ಆಗಬೇಕು, ಹಂಗೆ. ಸೊ ಇದೆಲ್ಲ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ಸ್ ಆಗುತ್ತೆ. ಹೆಂಗೆ ಏನು ಅಂತ ಈ ಕ್ಲಾಸಲ್ಲಿ ಬೇಡ, ನಿಧಾನಕ್ಕೆ ಓದೋಣ. ಯಾಕಂದರೆ ಒಂದೇ ಸಲ ನಾನು ಇವತ್ತೇ 10th ಎಕ್ಸಾಮ್ ಬರಿತೀನಿ ಅಂತಲ್ಲ, ಸೊ ಸ್ಲೋ ಆಗಿ ಒಂದೊಂದೇ ಸ್ಲೋ ಆಗಿ ಹೋಗೋಣ. ಸೊ ಸಲ್ಫರ್ ಟ್ರೈಆಕ್ಸೈಡ್ ಇಲ್ಲೂ ನೋಡ್ರಿ, ಸಲ್ಫರ್ದು ಏನಾಗ್ತಿದೆ ಆಕ್ಸಿಡೇಷನ್ ಚೇಂಜ್ ಆಗ್ತಿದೆ. ಅದಕ್ಕೆ ಡೈ 2. ಸೊ ಡೈ ಅಂತ ಎಲ್ಲಿ ಬರುತ್ತೆ? 2 ಅಂದರೆ ಅದರ 2 ಆಕ್ಸಿಜನ್ ಇರುತ್ತೆ. ಆಕ್ಸಿಡೇಷನ್ ಸ್ಟೇಟ್ ಅಲ್ಲ, ಆಕ್ಸಿಜನ್ ನಂಬರ್. ಡೈ ಆಕ್ಸೈಡ್ ಅಂದರೆ 2 ಆಕ್ಸೈಡ್. ಟ್ರೈ ಅಂದರೆ ಏನಾಯಿತು? 3. ಸೊ ಟ್ರೈ ಆಕ್ಸೈಡ್ ಅಂತ ಇರೋದ್ರಿಂದ ಆಕ್ಸಿಜನ್ ಇದೆ, ಸೊ 3 ಆಕ್ಸಿಜನ್. ಓಕೆ, ನೈಟ್ರೋಜನ್ ಡೈ ಆಕ್ಸೈಡ್, ಅಗೇನ್ ಡೈ 2 ಆಕ್ಸಿಜನ್. ಫೈನ್, ಇದೆಲ್ಲ ಹಿಂಗೆ ನೆನಪಿಡ್ಕೊಂಡ್ರೆ ಸಾಕು. ಸಲ್ಫರ್ ಅಂದರೆ ಎಸ್, ಡೈ ಆಕ್ಸೈಡ್ ಅಂದರೆ 2 ಆಕ್ಸಿಜನ್ O2. ಸಲ್ಫರ್ ಟ್ರೈಆಕ್ಸೈಡ್, ಸಲ್ಫರ್ ಎಸ್, ಟ್ರೈ ಆಕ್ಸೈಡ್ ಆಕ್ಸಿಜನ್ 3, ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ 1, ಆಕ್ಸಿಜನ್ 2. ಓಕೆ, ಸೊ ಈಗ ಅಗೇನ್ ಇಲ್ಲಿ ನೋಡಿದ್ರೆ ಇಲ್ಲಿ ದಿಸ್ ಆರ್ ಆಲ್ ಮೆಟಲ್ಸ್ ನಾನ್ ಮೆಟಲ್ಸ್. ಸೊ ಇದ್ರದ್ದು ಕಾಂಪೌಂಡ್ ಹೆಂಗೆ ಫಾರ್ಮೇಷನ್ ಆಗುತ್ತೆ. ಸಿಲ್ವರ್ ಈಸ್ +1. ಸೊ ಸಿಲ್ವರ್ ಇಲ್ಲಿಂದಾನೆ ಬರಿತೀನಿ. ಸೊ ಸಿಲ್ವರ್ +1, ಕ್ಲೋರಿನ್ ಕಣ್ಣು ಮುಚ್ಕೊಂಡು ನೆನ್ಪಿಡ್ಕೊಳ್ರಿ -1. 2 ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ, 1 ಮಲ್ಟಿಪ್ಲೈ ಆಗಿ AgCl ಬರುತ್ತೆ. ಸಿಮಿಲರ್ಲಿ ಸಿಲ್ವರ್ ಬ್ರೋಮೈಡ್, ಸೊ ಸಿಲ್ವರ್ +1, ಬ್ರೋಮಿನ್ ಅಗೇನ್ -1. ಇದೆಲ್ಲ ಹ್ಯಾಲೋಜನ್ ಗ್ರೂಪ್ಸ್ ಅಂತ ಬರುತ್ತೆ. ಅದಕ್ಕೆ ಪಿರಿಯೋಡಿಕ್ ಟೇಬಲ್ ಇತ್ತು, ಕ್ಲಾಸಿಫಿಕೇಶನ್ ಇತ್ತು ಅಂದರೆ ಕೆಲವೊಂದು ಮೆಟಲ್ಸು ಎಲಿಮೆಂಟ್ಸ್ ಎಲ್ಲ ನೆನ್ಪಿಡ್ಕೊಳೋದು ಈಸಿ ಆಗ್ತಿತ್ತು ಮಾಡೋದು. ಫೈನ್, ಇಲ್ಲ ಅಂದರೂ ನೆನ್ಪಿಡ್ಕೊಳ್ರಿ, ಸೊ ದಟ್ ಈಸಿ ಆಗುತ್ತೆ. ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ದಿಸ್ ಆರ್ ಆಲ್ ಹ್ಯಾಲೋಜನ್ ಗ್ರೂಪ್ಸ್. ಸೊ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಇದರದೆಲ್ಲ ಆಕ್ಸಿಡೇಷನ್ ಸ್ಟೇಟ್ -1. ಫ್ಲೋರಿನ್, ಬ್ರೋಮಿನ್, ಅಯೋಡಿನ್ ಒಂದೇನೂ ಹೋಗೋತ್ತಿಲ್ಲ ಅಂತಲ್ಲ, ಸಾಕು 4 ಸಾಕು. ಫ್ಲೋರಿನ್, ಬ್ರೋಮಿನ್, ಅಯೋಡಿನ್, ಫ್ಲೋರಿನ್, ಬ್ರೋಮಿನ್, ಅಯೋಡಿನ್. ಬ್ರೋಮಿನ್ ಅಗೇನ್ -1, 2 ಕ್ಯಾನ್ಸಲ್ ಅಂದರೆ 1 ಇರೋದ್ರಿಂದ AgBr ಹಾಗೆ ಇರುತ್ತೆ. ಸೋಡಿಯಂ ಕ್ಲೋರೈಡ್ ಅಗೇನ್ ಸೋಡಿಯಂ is +1, ಕ್ಲೋರಿನ್ is -1, 1 ಇರುತ್ತೆ. ಸೊ ಏನು ಹೆಂಗಿರುತ್ತೆ ಹಂಗೆ ಬರೀತೀರಾ. ಕಾಪರ್ ಕ್ಲೋರೈಡ್ ಇಲ್ಲಿ ನೋಡ್ರಿ, ಇಲ್ಲಿ ಕಾಪರ್ದು ಆಕ್ಸಿಡೇಷನ್ ಸ್ಟೇಟ್ 2 ಇದೆ. ಸೊ ಹಿಂದೆ ನೋಡಿದಾಗ 2 ಇತ್ತು, ಮೆನ್ಷನ್ ಮಾಡ್ತಾರೆ. ಸೊ ರೋಮನ್ ನ್ಯೂಮರಲಲ್ಲಿ ಕೊಟ್ಟಿರ್ತಾರೆ, ಇಲ್ಲಿ ಕೊಟ್ಟಿಲ್ಲ. ಫೈನ್, ಆದರೂ ಅದಕ್ಕೆ ಕೆಲವೊಂದು ಕಡೆ ಹೆಂಗೆ ಏನು ಬರುತ್ತೆ ಪ್ರಾಕ್ಟೀಸ್ ಮಾಡಿದಾಗ ಓಕೆ. ಕಾಪರ್ ಕ್ಲೋರೈಡ್ ಅಂದರೆ CuCl3ನೋ CuCl2ನೋ CuCl3 ಅಂತ ಬರ್ತಂದರೆ ಹೋಯ್ತು, ಇಡೀ ರಿಯಾಕ್ಷನ್ ಹೋಯಿತು, ಬ್ಯಾಲೆನ್ಸ್ ಹೋಯಿತು, ಮಾರ್ಕ್ಸು ಹೋಯಿತು. ಅದಕ್ಕೆ ಟೈಮ್ ಇದೆ, ಪ್ರಾಕ್ಟೀಸ್ ಮಾಡಿರಿ. ಸೊ ಕಾಪರ್ದು 2, ಕ್ಲೋರಿಂದು 1. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಕಾಪರ್ಗೆ ಎಷ್ಟು ಬರುತ್ತೆ? 1 ಬರುತ್ತೆ. ಕ್ಲೋರಿನ್ಗೆ ಎಷ್ಟು ಬರುತ್ತೆ? 2 ಹೋಗುತ್ತೆ. Cu
Cl2. ಲೆಡ್ ಕ್ಲೋರೈಡ್. ಸೊ ಲೆಡ್ದು ಹಿಂದೆ ನೋಡಿದ್ವಿ. ಲೆಡ್ +2 ಇದೆ, ಕ್ಲೋರಿನ್ -1 ಇದೆ. ಅಗೇನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ PBಗೆ 1 ಹೋಗುತ್ತೆ, ಏನು ಬರೆಯೋದು ಬೇಕಾಗಿಲ್ಲ. ಕ್ಲೋರಿನ್ ಎಷ್ಟು ಬರ್ತಿದೆ? 2 ಬರ್ತಿದೆ, PbCl2. ಓಕೆ, ನೆಕ್ಸ್ಟು ಬೇರಿಯಂ ಕ್ಲೋರೈಡ್. ಸೊ ಬೇರಿಯಂ ಈಸ್ ಆಲ್ಸೋ +2. ಬೇರಿಯಂ ಇಲ್ಲಿ ಬರುತ್ತೆ. ಸೊ 56 ತನಕ ಹೋಗೋದು ಬೇಡ, ಬಟ್ ಹೇಳ್ತಿರೋದು. ಸೊ ಅಂದರೆ ಎರಡು ಕಳ್ಕೊಂತು ಇಲ್ಲಿ ಬಂದ್ಬಿಡುತ್ತೆ, 54 ಬರುತ್ತೆ. ಸೊ ಬೇರಿಯಂ ಈಸ್ ಆಲ್ಸೋ +2. ಹೌದಾ? ಫೈನ್. ಸೊ ಬೇರಿಯಂ ಕ್ಲೋರೈಡ್. ಓಕೆ, ಬೇರಿಯಂ ಈಸ್ +2, ಕ್ಲೋರಿನ್ -1. ಬೇರಿಯಮ್ದು ನೆನ್ಪಿಡ್ಕೊಳ್ಳಿ, ಯಾಕಂದರೆ ಬೇರಿಯಂ ಕ್ಲೋರೈಡು, ಬೇರಿಯಂ ಸಲ್ಫೇಟು ನೋಡ್ತೀರಾ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಬೇರಿಯಂ 1 ಬರೆಯೋ ನೆಸೆಸಿಟಿ ಇಲ್ಲ. ಕ್ಲೋರಿನ್ 2, BaCl2. ಬೇರಿಯಂ ಕ್ಲೋರೈಡ್ ಆಯಿತು. ಮ್ಯಾಂಗನೀಸ್, ಇಲ್ಲಿ ಬಂತು ನೋಡ್ರಿ, ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ ದು. ಸೊ ಅದಕ್ಕೆ ಬರಿಬೇಕಾಗತ್ತೆ ಮ್ಯಾಂಗನೀಸ್ ಕ್ಲೋರೈಡ್ ಅಲ್ಲ. ಫೈನ್. ಸೊ ಮ್ಯಾಂಗನೀಸು ಇಲ್ಲಿ ಕೊಟ್ಟಿದ್ದಾರೆ, ವಿಚ್ ಈಸ್ 2. ಸೊ 2 ಆಗಿರೋದ್ರಿಂದ 2 ಬರೀರಿ. ಕ್ಲೋರಿನ್ -1. ಸೊ ಮ್ಯಾಂಗನೀಸ್ 1 ಬರುತ್ತೆ, ಬರೆಯೋ ನೆಸೆಸಿಟಿ ಇಲ್ಲ. ಸೊ ಮ್ಯಾಂಗನೀಸ್, ಕ್ಲೋರಿನ್ ಏನಾಗುತ್ತೆ ಇಲ್ಲಿ 2 ಕ್ಯಾರಿ ಆಯಿತು, Cl2. ಫೈನ್. ಓಕೆ, ನೆಕ್ಸ್ಟು ಇಲ್ಲಿ ಮೆಟಲ್ಸು ನೋಡಿದೆ ಅಂದರೆ 3 ಬಂತು. ಮೆಟಲ್ 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 ಮೆಟಲ್. ಇನ್ನು ಮಿಕ್ಕಿದೆಲ್ಲ ಏನಿದೆ ಆ್ಯಸ್ ಎ ಗ್ರೂಪ್ ಇರುತ್ತೆ. ಸೊ ಇದೇನಿದು SO4 ಓದಿರ್ತೀರ, ನಾನು ಹೊಸದಾಗಿ ಹೇಳ್ಬೇಕಾಗಿಲ್ಲ, 9th ಓದಿದ್ದೀರಾ. ಸಲ್ಫೇಟು ಎಲ್ಲ ಸಲ್ಫೇಟ್ ಇದೆಯಾ? ಫೈನ್. ಎಲ್ಲ ಸಲ್ಫೇಟ್ ಇತ್ತು ಅಂದರೆ -2, ಅಥವಾ ಕಾರ್ಬೋನೇಟ್ ಇತ್ತು. ಸೊ ನೆಕ್ಸ್ಟು ನೈಟ್ರೇಟ್ ಇತ್ತು, ನೋಡೋಣ. ಸೊ ಸಲ್ಫೇಟ್ ಎಲ್ಲದು ಏನಿದೆ -2 ಇದೆ. ಸೊ ಇದೆಲ್ಲ ನಿಮಗೆ ಓದ್ತೀರಾ, ಇದ್ರ ಬಗ್ಗೆ ಎಲ್ಲ ಓದ್ತೀರಾ. ಇದ್ರ ಬಗ್ಗೆ ಅಂದರೆ ಇದು ಕಾಂಪೌಂಡ್ಸ್ ಯೂಸ್ ಮಾಡಿಕೊಂಡು ರಿಯಾಕ್ಷನ್ಸ್ ಬರೀತೀರಾ. ಸೊ ಅದಕ್ಕೆ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ ಅಂದರೆ ಎಲ್ಲ ಬ್ಯಾಟ್ ಮಾಡೋದಲ್ಲ. ಅಗೇನ್ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಹೇಳಿದ್ನಲ್ಲ ಈ ಆಕ್ಸಿಡೇಷನ್ ಸ್ಟೇಟ್ಸ್ ಎಷ್ಟಿದೆ ಅಂತ. ಸೊ ಇದ್ರ ಮೇಲೆ ಆರಾಮಾಗಿ ಬರಿಬೋದು. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಸಲ್ಫೇಟ್ ಎಲ್ಲದು ಸಲ್ಫೇಟೇ ಇದೆ, ಸೊ -2 ಇರುತ್ತೆ. ಈ ಕಾಪರ್ ಸಲ್ಫೇಟ್ ಕ್ವಿಕ್ಕಾಗಿ ನೋಡೋಣ, ನಾನು ಫುಲ್ ಬರೆಯಲ್ಲ. ಸೊ ಕಾಪರ್ ಸಲ್ಫೇಟ್ Cu +2, SO4 -2 ಕ್ಯಾನ್ಸಲ್ ಆಗುತ್ತೆ, CuSO4 ಬರುತ್ತೆ. ಐರನ್ ಸಲ್ಫೇಟ್ ಇಲ್ಲಿ ನೋಡ್ರಿ, ಇಲ್ಲಿ ಇಟ್ಸ್ ಐರನ್ ಇಸ್ ಆಕ್ಸಿಡೇಷನ್ ಸ್ಟೇಟ್ ಇಸ್ +2. ಐರನ್ ಸಲ್ಫೇಟ್, ಐರನ್ +2, ಸಲ್ಫೇಟ್ -2, ಎರಡು ಕ್ಯಾನ್ಸಲ್ ಆಗುತ್ತೆ. +2 -2 ಕ್ಯಾನ್ಸಲ್ ಆಗುತ್ತೆ. ಹೆಂಗಿದೆ ಹಂಗೆ ಬರೀತೀರಾ. ಜಿಂಕು ಹಂಗೆ. ಸೋಡಿಯಂ Na +1, SO4 -2. ಸೊ ಏನಾಗುತ್ತೆ, ಎಣ್ಣೆಗೆ ಎಷ್ಟು ಬಂತು? 2 ಬರ್ತಿದೆ. ಸಲ್ಫೇಟ್ ಏನೂ ಇಲ್ಲ, 1 ಇದೆ. ಸೊ 1 ಹಾಗೆ ಬರೀತೀರಾ. ಇಲ್ಲಿ ಇನ್ನೊಂದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಂಬರ್ಸ್ ಏನಾಗುತ್ತೆ ನೋಡೋಣ. ಎಲ್ಲ ಒಂದೇ ಕ್ಲಾಸಲ್ಲಿ ಬೇಡ, ನೋಡೋಣ. ಸೊ ಬೇರಿಯಂ ಸಲ್ಫೇಟ್ ಅಗೇನ್, ಬೇರಿಯಂ 2, SO4 2 ಕ್ಯಾನ್ಸಲ್ ಆಗುತ್ತೆ. ಸೊ ಲೆಡ್ ನೈಟ್ರೇಟ್, ಇಲ್ಲಿ ಬಂತು ನೋಡ್ರಿ. ಸೊ ಲೆಡ್ ನೈಟ್ರೇಟ್, ಫೈನ್. ಸೊ ನೈಟ್ರೇಟ್ ಏನಿದೆ ಇಟ್ಸ್ ಎ ಗ್ರೂಪ್. ಸೊ ಲೆಡ್ Pb +2 ಇದೆ. ನೈಟ್ರೇಟ್ ಓದಿದ್ದೀರಾ, ಇಟ್ಸ್ -1. ಸೊ ಈಗ ಬಾಂಡ್ ಫಾರ್ಮೇಷನ್ ಆಗಬೇಕಾದ್ರೆ ಸೊ ಲೆಡ್ಡಿಗೆ ಎಷ್ಟು ಬರುತ್ತಪ್ಪ? 1 ಇದೆ, 1 ಬರುತ್ತೆ, ಬರೆಯೋ ನೆಸೆಸಿಟಿ ಇಲ್ಲ. ಆದರೆ ನೈಟ್ರೇಟ್ NO3, ಬರೀ NO3 ಇದ್ದರೆ ಹಿಂಗೆ ಬರಿಬೋದಿತ್ತು. ನೈಟ್ರೇಟ್ಗೆ ಎಷ್ಟು ಬರ್ತದೆ? 2. ಸೊ 2 ಬಂತಾಗ ಅಥವಾ ಎನಿ ಅದರ್ ನಂಬರ್ ಬಂತು ಅಂದರೆ ಬ್ರ್ಯಾಕೆಟ್ ಹಾಕಿ ಬರೀಬೇಕು. ಓದಿರ್ತೀರ, ಇನ್ನೊಂದ್ಸಲ ರಿವಿಷನ್. ಅಂದರೆ
ಈಗ ಇಟ್ಸ್ ವೆರಿ ಇಂಪಾರ್ಟೆಂಟ್, ದಿಸ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು PbNO3 ಬರೋದು ಅಂದರೆ ಹೋಯ್ತು, ರಿಯಾಕ್ಷನ್ ಹೋಯ್ತು, ಅದೇ ಹೇಳಿದ್ರೆ ರಿಯಾಕ್ಷನ್ಸ್ ಹೋಯ್ತು, ಮಾರ್ಕ್ಸ್ ಹೋಯ್ತು, ಇಲ್ಲ ಹೋಯ್ತು. ಬೇಕು ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಸೊ ಕ್ಯಾಲ್ಶಿಯಂ ಕಾರ್ಬೋನೇಟ್, ಸೊ ಕ್ಯಾಲ್ಶಿಯಂ ಬರಿಬೇಕಾಗಿಲ್ಲ. ಸೊ ಕ್ಯಾಲ್ಶಿಯಮ್ಮು +2, ಕಾರ್ಬೋನೇಟು -2 ಎರಡು ಕ್ಯಾನ್ಸಲ್ ಆಗುತ್ತೆ, CaCO3 ಹಾಗೆ ಇರುತ್ತೆ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಹಾಂ ಓಕೆ. ಸೊ ಕ್ಯಾಲ್ಶಿಯಂ +2 ಹೈಡ್ರಾಕ್ಸೈಡ್ OH ಏನಿರುತ್ತೆ ಮೈನಸ್ ಇರುತ್ತೆ. ಸೊ OH ಮೈನಸ್ ವಿಚ್ ಇಸ್ -1. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ CAಗೆ ಎಷ್ಟು ಬಂತು? 1 ಇದೆ. ಸೊ ಏನು ಬರೆಯೋ ನೆಸೆಸಿಟಿ ಇಲ್ಲ. OH ಟುಗೆದರ್ ಅಂದಾಗ ಬ್ರ್ಯಾಕೆಟ್ ಹಾಕ್ರಿ, ಯಾಕಂದರೆ ಇಟ್ಸ್ ನಾಟ್ ಜಸ್ಟ್ ಒನ್ ಎಲಿಮೆಂಟ್, ದೇರ್ ಆರ್ 2 ಎಲಿಮೆಂಟ್ಸ್. OH ಬ್ರ್ಯಾಕೆಟ್ ಹಾಕ್ತೀರಾ, ನಂಬರ್ ಏನಿದೆ 2, CaOH2. ಓಕೆ. FeSO4 ಏನೋ ನೋಡಿದೆ ಇಲ್ಲಿ, FeSO4 ಏನೋ ನೋಡಿದೆ. ಇದು ಯಾವುದು? ಇದು .7H2O ಬಂತು. ದಿಸ್ ಇಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತೀವಿ. ಸೊ ಇದನ್ನು ನಾವು ಆ್ಯಸಿಡ್ ಅಲ್ಲ, ಮೆಟಲ್ಸ್ ನಾನ್ ಮೆಟಲ್ಸಲ್ಲಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಬರುತ್ತೆ, ಓದೋಣ. ಆದರೆ ಈಗ ಸದ್ಯಕ್ಕೆ ಏನು ಬೇಡ. ಬಟ್ ಇದೇನಂತ ಅರ್ಥ ಹೇಳುತ್ತೆ ಅಂದರೆ, ಓಕೆ ಅಲ್ಲಿ ವಾಟರ್ ಮಾಲಿಕ್ಯೂಲ್ ಇದೆಯೋ ಇಲ್ಲೋ. ಸೊ ವಾಟರ್ ಮಾಲಿಕ್ಯೂಲ್ ಇತ್ತು ಅಂದರೆ ಅದ್ರ ಕಲರ್ ಚೇಂಜ್ ಆಗುತ್ತೆ. ಸೊ ವಾಟರ್ ಮಾಲಿಕ್ಯೂಲ್ ಇಲ್ಲ, ಅದನ್ನು ಹೀಟ್ ಮಾಡಿದ್ರಿ, ವಾಟರ್ ಮಾಲಿಕ್ಯೂಲ್ ಹೋಯಿತು. ಈಗ ಫಾರ್ ಎಕ್ಸಾಂಪಲ್ 7H2O ಹೋಯಿತು ಅಂದರೆ ಬರೀ FeSO4 ಅಷ್ಟೇ ಇದೆ ಅಂದರೆ ವೈಟ್ ಕಲರ್ ಆಗುತ್ತೆ. ವಾಟರ್ ಮಾಲಿಕ್ಯೂಲ್ ಇತ್ತು ಅಂದರೆ ಕಲರ್ ಏನಿದೆ ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲೇನಿದೆ ಇದೆ, ಇಲ್ಲಿ ಬರೆದಿದ್ದೀನಿ ಆಗಿರೋದ್ರ ಕಲರು ತೋರಿಸ್ತೀನಿ. ಅದಕ್ಕೆ ವಾಟರ್ ಮಾಲಿಕ್ಯೂಲ್ ಇದೆಯಾ ಇಲ್ಲ ಇದನ್ನೆಲ್ಲ ನೆನ್ಪಿಡ್ಕೋಬೇಕಾಗತ್ತೆ. ಪ್ರಿಪೇರ್ ಆಗಿರಿ, ಗೆಟ್ ಪ್ರಿಪೇರ್ಡ್. ಗ್ಲೂಕೋಸ್ ಸ್ಟ್ರಕ್ಚರ್ ಏನು ಬೇಡ, ನೆನ್ಪಿಡ್ಕೊಟ್ರಿ C6H12O6 ಬಯಾಲಜಿಲಿ ಓದ್ತೀರಿ. ನೆಕ್ಸ್ಟು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಎಕ್ಸಾಂಪಲ್ಸ್ ಹಂಗೂ ಕೇಳ್ಬೋದು. ಅದಕ್ಕೂ ಯು ಹ್ಯಾವ್ ಟು ಬಿ ಮೆಂಟಲಿ ಪ್ರಿಪೇರ್ಡ್. ಸೊ ಕ್ವಿಕ್ ಲೈಮ್ ಎಲ್ಲಿದೆ? ಸಿಮೆಂಟಲ್ಲಿ ಯೂಸ್ ಮಾಡ್ತಾರೆ. ಲಿಕ್ವಿಡ್ ಲೈಮು, ವೈಟ್ ವಾಶ್, ಮನೆ ಗೋಡೆಗಳಿಗೆಲ್ಲ ಕೆಲವೊಂದು ಸಿಟೀಸಲ್ಲಿ ತುಂಬ ಕಮ್ಮಿ ಯೂಸ್ ಮಾಡೋದೇ ಇಲ್ಲ ಅಂತಲ್ಲ, ಮಾಡ್ತಾರೆ. ಬಟ್ ಎಸ್ಪೆಷಲಿ ಹಳ್ಳಿಗಳಲ್ಲಿ ವೈಟ್ ವಾಶ್ ಅಂದರೆ ಸುಣ್ಣನೇ. ಕೆಲವೊಂದು ಕಡೆ ಸಣ್ಣ ಪುಟ್ಟ ಮನೆಗಳೆಲ್ಲ ಸುಣ್ಣನೇ ಯೂಸ್ ಮಾಡ್ತಾರೆ. ಸಿಟೀಸಲ್ಲೂ ಕೆಲವೊಂದು ಕಡೆ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಎಲ್ಲ ಪೇಂಟು ಅದು ಇದು ಅಂತ, ದಟ್ಸ್ ವೆರಿ ಹಾರ್ಮ್ಫುಲ್ ಆ್ಯಕ್ಚುಲಿ. ಸೊ ಕ್ಯಾಲ್ಶಿಯಂ ಕಾರ್ಬೋನೇಟ್, ಲೈಮ್ ಸ್ಟೋನು, ಶೈನಿಂಗ್ ಬರುತ್ತೆ. ಓದೋಣ ಡೀಟೇಲಾಗಿ ಯಾಕೆ ಶೈನಿಂಗ್ ಯಾಕೆ ಬರುತ್ತೆ. ಸೊ ನನಗೆ ಕ್ವಿಕ್ ಲೈಮಿಂದ ಸ್ಲೇಕೆಡ್ ಲೈಮ್ ಹೆಂಗೆ ಬರುತ್ತೆ, ಸ್ಲೇಕೆಡ್ ಲೈಮಿಂದ ಕ್ಯಾಲ್ಶಿಯಂ ಕಾರ್ಬೋನೇಟ್ ಹೆಂಗೆ ಬರುತ್ತೆ, ಅದ್ರದ್ದು ರಿಯಾಕ್ಷನ್ನು ನೋಡ್ತೀರಾ. ನೆಕ್ಸ್ಟು ಫೋಟೋಗ್ರಫಿ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ. ಈಗ ಇದೆರಡೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ ಇಲ್ಲೇ ಇಲ್ಲ. ಹಾಗೆಲ್ಲ ಹಿಂದೆ 10 ವರ್ಷ 15 ವರ್ಷದ ಹಿಂದೆ ರೀಲ್ಸ್ ಅಂತ ಬರ್ತಿತ್ತು. ಸೊ ಆ ರೀಲ್ಸ್ನ ನಾವು ಕ್ಯಾಮ್ರಲ್ಲಿ ಹಾಕಿ ಕ್ಲಿಕ್ ಮಾಡಿ, ಸೊ ಅದನ್ನು ಆಮೇಲೆ ಬ್ಲ್ಯಾಕ್ ರೂಮಲ್ಲಿ ತೊಗೊಂಡೋಗಿ ಅದನ್ನು ವಾಶ್ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ ಆ ಟೆಕ್ನಿಕ್ ಯೂಸ್ ಮಾಡಿ ಫೋಟೋನ ಪ್ರಿಂಟ್ ಮಾಡ್ತಾಯಿದ್ರು. ಎಲ್ಲ ಡಿಜಿಟಲ್ ಬಂದಿದೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಹೆಂಗೆ ಬಂದಿದೆ ಏನು ಅಂತ. ಟ್ರೆಂಡ್ ಟೆಕ್ನಾಲಜಿ ಇಸ್ ಚೇಂಜಿಂಗ್. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ ಇದನ್ನು ನೋಡೋಣ. ಅಂದರೆ ರಿಯಾಕ್ಷನ್ಸು ಎಲ್ಲೆಲ್ಲಿ, ಅದರ ಹೆಸರು ಏನು ಗೊತ್ತಿರಬೇಕಲ್ಲ. ನೆಕ್ಸ್ಟು ಬೈ ಕಲರ್ ಹೇಳೋಣಲ್ಲ. ಸೊ ಕಲರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಫೆರಸ್ ಸಲ್ಫೇಟ್ ಏನಿರುತ್ತೆ ಇಲ್ಲಿ ಬರೋದ್ನಲ್ಲ, ಗ್ರೀನ್ ಕಲರ್ ಇರುತ್ತೆ. ನೈಟ್ರೋಜನ್ ಡೈಆಕ್ಸೈಡು ಯಾವ ಕಲರು, ಒಂದು ರಿಯಾಕ್ಷನಲ್ಲಿ ಓದ್ತೀರ. ಸೊ ಹೀಟ್ ಮಾಡಿದಾಗ ನಿಮಗೆ NO2 ಬರುತ್ತೆ, ಬ್ರೌನ್ ಫ್ಯೂಮ್ಸ್ ಬರುತ್ತೆ. ಯಾವುದು ಬ್ರೌನ್ ಫ್ಯೂಮ್ಸು ಅಂತ ಕೇಳ್ಬೋದು. ನೈಟ್ರೋಜನ್ ಡೈಆಕ್ಸೈಡು. ಸೊ ವೈಟ್ ಪೌಡರು, ಕಲರ್ಡ್ ಕಾಂಪೌಂಡ್ಸು. ವೈಟ್ ಪೌಡರ್ ಓಕೆ, ದಿಸ್ ಈಸ್ ನಾಟ್ ನೆಸೆಸರಿ. ಅದಕ್ಕೆ ಯಾಕೆ ಬರೋದೆ ಅಂದರೆ ಇಟ್ಸ್ ನಾಟ್ ದಟ್ ಎಲ್ಲದೂ ನೀವು ಓದಬೇಕು. ಎಲ್ಲ ಕಾಂಪೌಂಡ್ ಏನಿದೆ ಪ್ರತಿಯೊಂದು ಕಾಂಪೌಂಡೇ ಕಲರ್ ಗೊತ್ತಿರಬೇಕು, ಬೇಡ. ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದು ಗೊತ್ತಿರಬೇಕು. ಆ್ಯಂಡ್ ಫ್ಲ್ಯಾಶ್ ಕಾರ್ಡ್ ಏನು ತೋರಿಸಿದ್ನಲ್ಲ, ಆ ಫ್ಲ್ಯಾಶ್ ಕಾರ್ಡ್ಸಲ್ಲಿ ನಿಮ್ಗೆ ಏನೇನಿದೆ ಆ ಚಾಪ್ಟರಲ್ಲಿ ಅದೆಲ್ಲ ಮೆನ್ಷನ್ ಮಾಡಿದ್ದೀನಿ. ಮಾಡಿಬಿಡ್ರಿ, ಡೋಂಟ್ ವರಿ. ಓಕೆ. ಸೊ ಏನಿದೆ ಆ ಕಾಂಪೌಂಡ್ಸು, ಅದರ ಕಲರ್ಸ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಫೈನ್. ಆ್ಯಸಿಡ್ಸು. ಸೊ ಆ್ಯಸಿಡ್ಸ್ ಜೊತೆ ಯಾಕೆ ರಿಯಾಕ್ಟ್ ಆಗ್ತಿದೆ, ಯಾಕೆ ಅಂದರೆ ದಿಸ್ ಆರ್ ಆಲ್ ಬೇಸ್. ಏನಿದು ಆ್ಯಸಿಡ್ ಬೇಸು? ಆ್ಯಸಿಡ್ ಅಂದರೆ ಗೊತ್ತು, ಬೇಸ್ ಅಂದರೆ ಅದ್ರ ಆಪೋಸಿಟು. ಬಟ್ ಇದ್ರ ಬಗ್ಗೆ
ಕಂಪ್ಲೀಟ್ ಚಾಪ್ಟರ್ ಇದೆ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸಲ್ಲಿ. ಆವಾಗ ಮೆಟಲ್ ಆಕ್ಸೈಡ್ಸ್ ಆಯಿತು ಅಂದರೆ ಆ್ಯಸಿಡೋ ಬೇಸೋ, ಆ್ಯಸಿಡೋ ಆಗ್ಬೋದು ಬೇಸೋ ಆಗ್ಬೋದು, ಅದನ್ನು ನೋಡೋಣ. ಸೊ ಇದೆಲ್ಲ ನೀವು ಓದಬೇಕು, ರೆಡಿ ಆಗಿರಿ, ಮೆಂಟಲಿ ಪ್ರಿಪೇರ್ ಆಗಿರಿ. ಓಕೆ, ಮೆಂಟಲಿ ಪ್ರಿಪೇರ್ ಆದರೆ ದಟ್ ಈಸ್ ಆಲ್ ವಾಟ್ ಈಸ್ ರಿಕ್ವೈರ್ಡ್. ಮಿಕ್ಕಿದ್ದೇನಿದೆ ಗೋಲಿ ಹೊಡೀರಿ, ಐ ಆಮ್ ದೇರ್ ವಿತ್ ಯು. ಸೊ ವಿಲ್ ಟ್ರೈ ಟು ಮೇಕ್ ಇಟ್ ಆ್ಯಸ್ ಈಸಿ ಆ್ಯಸ್ ಪಾಸಿಬಲ್. ವಿತ್ ದಟ್ ಐ ಆಮ್ ಎಂಡಿಂಗ್ ದಿಸ್. ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ, ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.